ಹಾಯ್ ಹಲೋ ನಮಸ್ತೆ ಕ್ವೆಶ್ಚನ್ ಮಾರ್ಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಅಂಡರ್ ವ್ಯಾಲ್ಯೂಡ್ ಸ್ಟಾಕ್ಸ್ ಯಾವುದು, ಓವರ್ ವ್ಯಾಲ್ಯೂಡ್ ಸ್ಟಾಕ್ಸ್ ಯಾವುದು ಅನ್ನುವಂತಹ ಮಾಹಿತಿನ ನೋಡ್ಕೊಬರೋಣ. ಸೊ ಸ್ಟಾಕ್ಸ್ ಯಾವ್ದು ತೊಗೊಂಡಿದ್ದೀನಿ ಅಂದರೆ, ನಾನು ರೀಸೆಂಟಾಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಸೊ ಯಾವುದಂದ್ರೆ 46 ಇಂಪಾರ್ಟೆಂಟ್ ಸ್ಟಾಕ್ಸ್ ದಟ್ ನೀಡ್ ಟು ಬಿ ಇನ್ ಯೋರ್ ಪೋರ್ಟ್ಫೋಲಿಯೋ ಅಂತ. ಅಂದರೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ 46 ಇಂಪಾರ್ಟೆಂಟ್ ಸ್ಟಾಕ್ಸ್ ಇರಬೇಕು, ಯಾವ್ದು ಇರಬೇಕು ಅನ್ನುವಂತಹ ಮಾಹಿತಿನ ಅಪ್ಲೋಡ್ ಮಾಡಿದ್ದೆ ನಾನು ವಿಡಿಯೋ. ಸೊ ಆ 46 ಸ್ಟಾಕ್ಸ್ಗೆ ಇನ್ನೂ ಒಂದು 4 ಇಂಪಾರ್ಟೆಂಟ್ ಸ್ಟಾಕ್ಸ್ನ ಆ್ಯಡ್ ಅಪ್ ಮಾಡಿ ಅದರ ಒಂದು ಡೀಟೇಲ್ಡ್ ಅನಾಲಿಸಿಸ್, ಅಂಡರ್ ವ್ಯಾಲ್ಯೂಡ್ ಓವರ್ ವ್ಯಾಲ್ಯೂಡ್ ಅನ್ನುವಂತಹ ಅನಾಲಿಸಿಸ್ನ ಇವತ್ತಿನ ವಿಡಿಯೋದಲ್ಲಿ ಮಾಡ್ಕೊಬರೋಣ. ಸೊ ಹೇಗೆ ಮಾಡೋದು ಅಂತ ನೋಡಿದ್ರೆ, ನೀವು ಸ್ಕ್ರೀನರ್ ಅನ್ನುವಂತಹ ವೆಬ್ಸೈಟ್ಗೆ ಹೋಗಬೇಕು. ಸೊ ಸ್ಕ್ರೀನರ್, ಸ್ಟಾಕ್ ಸ್ಕ್ರೀನರ್, ಜಸ್ಟ್ ಸ್ಕ್ರೀನರ್ ಅಂತ ಟೈಪ್ ಮಾಡಿದ್ರೆ ಇದು ಓಪನ್ ಆಗುತ್ತೆ. ನೀವು ಲಾಗಿನ್ ಆಗಿಲ್ಲ ಅಂದರೆ ಲಾಗಿನ್ ಆಗಿದ್ರೆ ಬೆಟರ್ ಆಗಿರುತ್ತೆ, ಓಕೆನಾ? ಬಿಕಾಸ್ ನೀವು ಹಲವಾರು ಆಪ್ಷನ್ಗಳನ್ನ ಆಕ್ಸೆಸ್ ಮಾಡ್ಬೋದು. ಓಕೆ, ಸೊ ಸ್ಕ್ರೀನರ್ ಓಪನ್ ಮಾಡ್ಕೊಂಡಿದ್ದೀನಿ. ನಾನು ಆ ಒಂದು ಸ್ಟಾಕ್ಸ್ನ ಕೋರ್ ವಾಚ್ ಲಿಸ್ಟಲ್ಲಿ ನಾನು ಹಾಕಿ ಇಟ್ಟಿದ್ದೀನಿ. ಸೊ ಅದರಲ್ಲಿ ನಾನು ಅನಾಲಿಸಿಸ್ ಮಾಡ್ತೀನಿ. ಓಕೆ, ವಾಚ್ ಲಿಸ್ಟ್ ವ್ಯೂ ಅಂತ ಇದೆ. ನೀವು ಹೇಗೆ ಆ್ಯಡ್ ಮಾಡೋದು ಅಂತ ನೋಡೋದಾದ್ರೆ, ಇಲ್ಲಿ ಕೋರ್ ವಾಚ್ ಲಿಸ್ಟ್ ಅಂತ ಇರುತ್ತೆ. ಇಲ್ಲಿ ಕೋರ್ ವಾಚ್ ಲಿಸ್ಟ್ನ ಓಪನ್ ಮಾಡಿ ವಾಚ್ ಲಿಸ್ಟ್ ವ್ಯೂ ಅಂತ ಇರುತ್ತೆ. ಸೊ ಇಲ್ಲಿ ನೀವು ನಿಮ್ಮ ಒಂದು ಸ್ಟಾಕ್ಸ್ನ ಆ್ಯಡ್ ಅಪ್ ಮಾಡ್ಕೋಬೋದು, ಓಕೆನಾ? ವಾಚ್ ಲಿಸ್ಟ್ನ ಕ್ರಿಯೇಟ್ ಮಾಡ್ಕೊಂಡ್ರೆ ಆ್ಯಡ್ ಅಪ್ ಮಾಡ್ಕೋಬೋದು. ಸೊ ನಾನು ಕಾಲಮ್ಸಲ್ಲಿ ಮುಖ್ಯವಾಗಿ ಯಾವ್ಯಾವ ಒಂದು ಕಾಲಮ್ ಹಾಕಿದ್ದೀನಿ ಅಂದರೆ, ಸೊ ಫಸ್ಟ್ ಕಾಲಮಲ್ಲಿ ನೀವು ನೋಡ್ಬೋದು ಸೀರಿಯಲ್ ನಂಬರ್ ಇದೆ. ಅದಾದ ನಂತರ ನಿಮಗೆ ಕಂಪನಿ ಹೆಸರು ಕಾಣಿಸ್ತಾ ಇದೆ. ಸೊ ಕಂಪನಿ ಹೆಸರು ನೇಮ್ ಅಂತ ಇದೆಯಲ್ಲ, ನೇಮ್ ಪಕ್ಕದಲ್ಲಿ ನೀವು CMP ಅಂತ ನೋಡ್ತಾ ಇದ್ದೀರಾ. CMP ಅಂದರೆ ಕರೆಂಟ್ ಮಾರ್ಕೆಟ್ ಪ್ರೈಸ್ ಅಂತ ಹೇಳಿ. ಓಕೆ, CMP ಅಂದರೆ ಕರೆಂಟ್ ಮಾರ್ಕೆಟ್ ಪ್ರೈಸ್. ಇವತ್ತಿನ ಮಾರ್ಕೆಟ್ ಪ್ರೈಸ್ ಎಷ್ಟಿದೆ ಒಂದು ಶೇರ್ಗೆ, ಅದನ್ನ ಕರೆಂಟ್ ಮಾರ್ಕೆಟ್ ಪ್ರೈಸ್ ಅಂತ ಕರೀತಾರೆ. ನಂತರ IV ಅಂತ ಇದೆ. IV ಅಂದರೆ ಇಂಟ್ರೆನ್ಸಿಕ್ ವ್ಯಾಲ್ಯೂ. ಸೊ ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂದರೆ ಏನಪ್ಪಾ? ಸೊ ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂದರೆ ಕಂಪನಿಯ ಆಕ್ಚುಯಲ್ ವ್ಯಾಲ್ಯೂ. ಸೊ ಅದಕ್ಕೂ ಮಾರ್ಕೆಟ್ ಪ್ರೈಸ್ ಇದೆಯಲ್ಲ, ಅದಕ್ಕೂ ಕಂಪೇರ್ ಮಾಡಿದ್ರೆ, ಸಪೋಸ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಹೆಚ್ಚಿಗಿದ್ರೆ ಸೊ ಕಂಪನಿ ಅಂಡರ್ ವ್ಯಾಲ್ಯೂಡ್ ಅಂತ ಕನ್ಸಿಡರ್ ಆಗುತ್ತೆ. ಸಪೋಸ್ ಇಂಟ್ರೆನ್ಸಿಕ್ ವ್ಯಾಲ್ಯೂಗಿಂತ ಮಾರ್ಕೆಟ್ ಪ್ರೈಸ್ ಜಾಸ್ತಿ ಇದ್ರೆ ಕಂಪನಿ ಓವರ್ ವ್ಯಾಲ್ಯೂಡ್ ಅಂತ ಕನ್ಸಿಡರ್ ಆಗುತ್ತೆ. ಅದಾದ ನಂತರ ಎಂಟರ್ಪ್ರೈಸ್ ವ್ಯಾಲ್ಯೂ ಇದೆ. ಸೊ ಎಂಟರ್ಪ್ರೈಸ್ ವ್ಯಾಲ್ಯೂ, ಮಾರ್ಕೆಟ್ ಕ್ಯಾಪ್ ಇದೆರಡು ಕೂಡ ಸೇಮ್. ಅಂದರೆ ಹೇಗೆ ನಾನು ಹೇಳಿದೆ, ಇಂಟ್ರೆನ್ಸಿಕ್ ವ್ಯಾಲ್ಯೂ ಜಾಸ್ತಿ ಇದ್ರೆ ಅಂಡರ್ ವ್ಯಾಲ್ಯೂಡ್ ಅಂತ ಕರ್ಸ್ಕೊಳ್ಳುತ್ತೋ, ಹಾಗೆ ಕೂಡ ಮಾರ್ಕೆಟ್ ಕ್ಯಾಪ್ ಎಂಟರ್ಪ್ರೈಸ್ ವ್ಯಾಲ್ಯೂಗಿಂತ ಜಾಸ್ತಿ ಇದ್ರೆ ಓವರ್ ವ್ಯಾಲ್ಯೂಡ್ ಅಂತ ಕನ್ಸಿಡರ್ ಆಗುತ್ತೆ. ಎಂಟರ್ಪ್ರೈಸ್ ವ್ಯಾಲ್ಯೂ ಮಾರ್ಕೆಟ್ ಕ್ಯಾಪ್ಗಿಂತ ಜಾಸ್ತಿ ಇದ್ರೆ ಅಂಡರ್ ವ್ಯಾಲ್ಯೂಡ್ ಅಂತ ಕನ್ಸಿಡರ್ ಆಗುತ್ತೆ. ನಂತರ ನಿಮ್ಗೆ ಗೊತ್ತು PE ರೇಷಿಯೋ ಇದೆ, ಪ್ರೈಸ್ ಟು ಅರ್ನಿಂಗ್ ರೇಷಿಯೋ. ಅದಾದ ನಂತರ ಇಂಡಸ್ಟ್ರಿ PE ರೇಷಿಯೋ ಇದೆ. ನಂತರ ಸೇಲ್ಸ್ ಕ್ವಾರ್ಟರ್ ಇದೆ. ಸೇಲ್ಸ್ ಕ್ವಾರ್ಟರ್ ಅಂದರೆ ಈ ಕ್ವಾರ್ಟರ್ಲಿ ಎಷ್ಟು ಸೇಲ್ಸ್ ಮಾಡಿದೆ ಅಂತ ಹೇಳಿ. ಆ್ಯಂಡ್ NP ಕ್ವಾರ್ಟರ್ ಅಂದರೆ ನೆಟ್ ಪ್ರಾಫಿಟ್ ಕ್ವಾರ್ಟರ್, ಅಂದರೆ ಈ ಒಂದು ಸೇಲ್ಸ್ ಮಾಡಿದೆಲ್ಲ ಆ ಒಂದು ಕ್ವಾರ್ಟರ್ನಲ್ಲಿ ಎಷ್ಟು ನೆಟ್ ಪ್ರಾಫಿಟ್ ಮಾಡಿದೆ ಅಂತ ಹೇಳಿ. ನಂತರ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸೇಲ್ಸ್ ವೇರಿಯಬಿಲಿಟಿ, ಅಂದರೆ ಹಿಂದಿನ ಕ್ವಾರ್ಟರ್ಗೂ ಈ ಒಂದು ಕ್ವಾರ್ಟರ್ಗೂ ಎಷ್ಟು ಸೇಲ್ಸ್ ವೇರಿ ಆಗಿದೆ ಅಂತ ಹೇಳಿ. ಓಕೆ, ನಾವು 50 ಕಂಪನಿ ತೊಗೊಂಡಿದ್ದೀನಿ. ಸೊ ಟೋಟಲ್ 46 ಮಾಡಿದೆ ಲಾಸ್ಟ್ ವಿಡಿಯೋದಲ್ಲಿ. ಸೊ ಇದರಲ್ಲಿ 4 ಕಂಪನಿ ಎಕ್ಸ್ಟ್ರಾ ಆ್ಯಡ್ ಅಪ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ನಾವು ಅನಲೈಸ್ ಮಾಡ್ಕೊಂಡು ಹೋಗೋಣ. ಜಸ್ಟ್ ನಾವು CMP ಅಂದರೆ ಕರೆಂಟ್ ಮಾರ್ಕೆಟ್ ಪ್ರೈಸ್ ಮತ್ತು ಇಂಟ್ರೆನ್ಸಿಕ್ ವ್ಯಾಲ್ಯೂ ಮುಖ್ಯವಾಗಿ ನೋಡ್ಕೊಂಡು ಹೋಗೋಣ. ಸೊ ಫಸ್ಟ್ ಕಂಪನಿ ಯಾವುದು? ಮ್ಯಾಸ್ಟೆಕ್ ಅಂತ ಹೇಳಿ. ಸೊ ಮ್ಯಾಸ್ಟೆಕ್ ಒಂದು ಸಾಫ್ಟ್ವೇರ್ ಸೊಲ್ಯೂಷನ್ಸ್ ಪ್ರೊವೈಡಿಂಗ್ ಕಂಪನಿ ಆಗಿದೆ. ಸೊ ಇದರ ಕರೆಂಟ್ ಮಾರ್ಕೆಟ್ ಪ್ರೈಸ್ ಎಷ್ಟಿದೆ? 2375 ಇದೆ. ಇಂಟ್ರೆನ್ಸಿಕ್ ವ್ಯಾಲ್ಯೂ ನೋಡ್ಬೋದು, ಆಲ್ಮೋಸ್ಟ್ ಅದರ ಒಳಗಡೆ, ಆದರೆ ಅದೇ ರೇಂಜಲ್ಲಿ ಟ್ರೇಡ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಬಟ್ CMP ಕರೆಂಟ್ ಮಾರ್ಕೆಟ್ ಪ್ರೈಸ್ ಇಂಟ್ರೆನ್ಸಿಕ್ ವ್ಯಾಲ್ಯೂಗಿಂತ ಜಾಸ್ತಿ ಇದೆ, ಓಕೆನಾ? ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಓಕೆ, ಸೊ ಆಲ್ಮೋಸ್ಟ್ ಅದೇ ರೇಂಜಲ್ಲಿ ಟ್ರೇಡ್ ಆಗ್ತಿದೆ ಅಂದರೆ ಹತ್ತಿರ ಇಂಟ್ರೆನ್ಸಿಕ್ ವ್ಯಾಲ್ಯೂ ಹತ್ರ ಇದೆ ಅಂದರೆ ಕಂಪನಿ ಒಳ್ಳೆ ಪ್ರೈಸಲ್ಲಿದೆ ಬೈ ಮಾಡಲಿಕ್ಕೆ ಅನ್ನುವಂತಹ ಮಾಹಿತಿ ನಾವು ತಿಳ್ಕೊಬೋದು. ಸೊ ಜಸ್ಟ್ ಇದೊಂದು ಫ್ಯಾಕ್ಟರ್ ಅಷ್ಟೇ. ಇದನ್ನೇ ನೋಡ್ಬಿಟ್ಟು ನೀವು ಪರ್ಚೇಸ್ ಮಾಡಬೇಕು ಅನ್ನುವಂಥದ್ದು ಏನೂ ಇಲ್ಲ. ಸೊ ಇದು ಒಂದು ಫ್ಯಾಕ್ಟರ್ ಕನ್ಸಿಡರ್ ಮಾಡ್ಕೊಳ್ಳಿ. ಇದನ್ನು ನೀವು ಏನಾರು ಸೇಲ್ಸ್ ಅಂದರೆ ಶೇರ್ಸ್ನ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂದರೆ ಇದನ್ನು ಕೂಡ ಮುಖ್ಯವಾಗಿ ಕನ್ಸಿಡರ್ ಮಾಡ್ಕೊಳ್ಳಿ. ಓಕೆ, ಇದಾದ ನಂತರ ಬರೀ ಇದನ್ನೇ ನೋಡೋದಲ್ಲ, ಬೇರೆ ಬೇರೆ ಕೂಡ ನೋಡಬೇಕು. ಅದರ ಮಾರ್ಕೆಟ್ ಕ್ಯಾಪ್ ನೋಡಬೇಕು, ಅದರ ಕ್ವಾರ್ಟರ್ಸ್ ಹೇಗಿದೆ ಪರ್ಫಾರ್ಮೆನ್ಸ್, ಅದನ್ನು ಕೂಡ ಚೆಕ್ ಮಾಡಬೇಕಾಗುತ್ತೆ. ಸೊ ಮ್ಯಾಸ್ಟೆಕ್ದು ನೋಡಿದ್ರೆ, ನೆಕ್ಸ್ಟ್ ವರ್ಧಮಾನ್ ಸ್ಪೆಷಲ್ ಸ್ಟೀಲ್ಸ್ ಅನ್ನುವಂತಹ ಕಂಪನಿ. ಈ ವರ್ಧಮಾನ್ ಸ್ಪೆಷಲ್ ಸ್ಟೀಲ್ಸ್ ಏನು ಮಾಡುತ್ತೆ? ಸ್ಟೀಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇದು. ಸೊ ನೋಡ್ಬೋದು ಮಾರ್ಕೆಟ್ ಪ್ರೈಸ್ 278 ಇದೆ, ಇದು 178 ಇದೆ. ಓವರ್ ವ್ಯಾಲ್ಯೂಡ್ ಅಂತ ಕನ್ಸಿಡರ್ ಆಗುತ್ತೆ. ₹100 ಜಾಸ್ತಿನಲ್ಲಿ ಟ್ರೇಡ್ ಆಗ್ತಾ ಇದೆ. ನೆಕ್ಸ್ಟ್ ಪ್ರೈಕಾಲ್ ಅಥವಾ ಪ್ರೈಸಾಲ್ ಅಂತ ಹೇಳ್ಬೋದು. ಸೊ ಇದು ರೀಸೆಂಟಾಗಿ ವಿಡಿಯೋ ಮಾಡಿದ್ದೆ. ಸೊ ಪ್ರೈಕಾಲ್ ಅನ್ನೋದೇನು? ಸೊ ಏನೋ LCD ಮತ್ತು TFT ಸ್ಕ್ರೀನ್ ಮ್ಯಾನುಫ್ಯಾಕ್ಚರರ್ ವೆಹಿಕಲ್ಸ್ಗಳಿಗೆ. ಸೊ ಅದ್ರ ನೋಡ್ಬೋದು 118 ಇದೆ ಇಂಟ್ರೆನ್ಸಿಕ್ ವ್ಯಾಲ್ಯೂ. ಸೊ ನೋಡಿ ಮಾರ್ಕೆಟ್ ವ್ಯಾಲ್ಯೂ ತುಂಬ ಜಾಸ್ತಿನೇ ಇದೆ. ಓಕೆ, ಕಂಟೈನರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ನೋಡ್ಬೋದು 220 ಇದೆ. ಸೊ ಮಾರ್ಕೆಟ್ ವ್ಯಾಲ್ಯೂ 1000 ಇದೆ, ಓಕೆನಾ? ಸೊ ಇಂಟ್ರೆನ್ಸಿಕ್ ವ್ಯಾಲ್ಯೂ ನಾರ್ಮಲ್ ಅಂದರೆ ಕಂಪನಿ ವ್ಯಾಲ್ಯೂ ಎಷ್ಟಿರಬೇಕು ಅದಕ್ಕಿಂತ ಜಾಸ್ತಿನಲ್ಲಿ ಟ್ರೇಡ್ ಆಗ್ತಿದೆ ಅಂತ ಹೇಳ್ಬೋದು. ಹಾಗಂದ್ರೆ ಇದು ತಪ್ಪ, ಇದರಲ್ಲಿ ಇನ್ವೆಸ್ಟ್ ಮಾಡಬಾರ್ದು ಅಂತ ಕೇಳಿದ್ರೆ ಖಂಡಿತ ಆ ಥರ ಅಲ್ಲ. ಸೊ ಇದು ಜಸ್ಟ್ ಒನ್ ಆಫ್ ದ ಫ್ಯಾಕ್ಟರ್. ಓಕೆ, ನಿಮ್ದು ಕಂಪನಿ ಸೇಲ್ಸು ಒಳ್ಳೆ ರೆವಿನ್ಯೂ ಜನರೇಟ್ ಮಾಡ್ತಿದೆ ಅಂದರೆ ಇದನ್ನು ಕೂಡ
ನೀವು ಜಸ್ಟ್ ಇಗ್ನೋರ್ ಮಾಡ್ಬೋದು. ಓಕೆ, ಜಾಸ್ತಿ ಇರಬಾರ್ದು. ಸೊ ಹತ್ತತ್ರ ಒಂದು 2 times 3 times ಜಾಸ್ತಿನಲ್ಲಿದ್ದರೆ ದಟ್ಸ್ ಫೈನ್. ಅಂದರೆ 220 times 3 ಮ್ಯಾಕ್ಸಿಮಮ್ ಅಂತ ಹೇಳ್ತಾರೆ. ಬಟ್ ಕಂಪನಿ ಸೇಲ್ಸ್ ವೈಸ್ ಚೆನ್ನಾಗಿ ಹೋಗ್ತಾ ಇದೆ ಅಂದರೆ ಇದನ್ನು ಇಗ್ನೋರ್ ಮಾಡ್ತಾರೆ ಹಲವಾರು ಇನ್ವೆಸ್ಟರ್ಸ್. ಬಟ್ ಇದನ್ನ ಕನ್ಸಿಡರೇಷನ್ ತೊಗೊಂಡ್ರೆ ಕಂಪನಿ ಕ್ವಾರ್ಟರ್ಸ್ ಚೆನ್ನಾಗಿದೆ ಆ್ಯಂಡ್ ಈ ಒಂದು ಕಂಪನಿಯ ಮಾರ್ಕೆಟ್ ಪ್ರೈಸ್ ಇದೆಯಲ್ಲ ಅದು ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂತಲೇ ಇದೆ ಅಂದರೆ ಒಂದು ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಓಕೆನಾ? ಸೊ ಖಂಡಿತ ಖರೀದಿ ಮಾಡ್ಬೋದು ಅನ್ನುವಂಥ ಮಾಹಿತಿ ಹೇಳ್ತಾರೆ ಇನ್ವೆಸ್ಟರ್ಸ್, ಬಿಗ್ ಇನ್ವೆಸ್ಟರ್ಸ್. ನೆಕ್ಸ್ಟ್ ನೋಡ್ಬೋದು ಗ್ರಾವಿಟಾ ಇಂಡಿಯಾ. ಇದೊಂದು ರೀಸೈಕಲ್ ಮಾಡುವಂತಹ ಕಂಪನಿ, ಮೆಟಲ್ಸ್ ರೀಸೈಕ್ಲೇಬಲ್ ಮಾಡುವಂತಹ ಕಂಪನಿ. ಇದು ನೋಡ್ಬೋದು ಇಂಟ್ರೆನ್ಸಿಕ್ ವ್ಯಾಲ್ಯೂ 512 ಇದೆ, ಮಾರ್ಕೆಟ್ ಪ್ರೈಸ್ 910 ಇದೆ. ಅರೌಂಡ್ 400 ರೂಪಾಯಿ ಜಾಸ್ತಿನಲ್ಲಿ ಟ್ರೇಡ್ ಆಗ್ತದೆ. ಒನ್ ಟೈಮು ಅರೌಂಡ್ 2 times ಜಾಸ್ತಿನಲ್ಲಿ. ಓಕೆ, ಡಬಲ್ ಆಲ್ಮೋಸ್ಟ್. ನೆಕ್ಸ್ಟ್ 5 Star ಬಿಸ್ನೆಸ್ ಫೈನಾನ್ಸ್ ಕಂಪನಿ. ಇದೊಂದು ಫೈನಾನ್ಸ್ ಕೊಡುವಂತಹ ಕಂಪನಿ ಇದು. ಸೊ ನೋಡ್ಬೋದು ಆಲ್ಮೋಸ್ಟ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಹತ್ರನೇ ಇದೆ ಮಾರ್ಕೆಟ್ ಪ್ರೈಸ್, ರೈಟ್? ಸೊ ಅರೌಂಡ್ ಎಷ್ಟು 24 ರೂಪೀಸ್, 26 ರೂಪೀಸ್ ಜಾಸ್ತಿನಲ್ಲಿ ಟ್ರೇಡ್ ಆಗ್ತಾ ಇದೆ. ಬೋರೋಸಿಲ್ ರಿನ್ಯೂವೇಬಲ್ಸ್ ನೋಡ್ಬೋದು ಇಂಟ್ರೆನ್ಸಿಕ್ ವ್ಯಾಲ್ಯೂ ಜಸ್ಟ್ 48 ರೂಪೀಸ್ ಇದೆ, 48 ಇದೆ, 10 times ಜಾಸ್ತಿನಲ್ಲಿ ಟ್ರೇಡ್ ಆಗ್ತದೆ ನೋಡ್ಬೋದು ಮಾರ್ಕೆಟ್ ಪ್ರೈಸ್. ಸೊ ಜಾಸ್ತಿ ಓವರ್ ವ್ಯಾಲ್ಯೂಡ್ ಅಂತ ಕನ್ಸಿಡರ್ ಆಗುತ್ತೆ. ಬಿಕಾಸ್ ಏನಕ್ಕೆ? ಬೋರೋಸಿಲ್ ರಿನ್ಯೂವೇಬಲ್ಸ್ ಇದೊಂದು ಸೋಲಾರ್ ಪ್ಯಾನಲ್ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಏಕೈಕ ಕಂಪನಿ ಇದು. ಓಕೆನಾ? ಸೊ ಸೋಲಾರ್ ಪ್ಯಾನಲ್ ಆ್ಯಂಡ್ ಅದರ ಕಾಂಪೊನೆಂಟ್ಸ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇದು ತುಂಬ ಜಾಸ್ತಿನಲ್ಲಿ ಟ್ರೇಡ್ ಆಗ್ತದೆ. ಹೇಗೆ ವಾರಿ ರಿನ್ಯೂವೇಬಲ್ಸ್ ಇದೆಯಲ್ಲ ಅದು ಹೇಗೆ ಅಪ್ಪರ್ ಸರ್ಕ್ಯೂಟ್ ಹೋಗ್ತಾ ಇದೆ, ಇದು ಕೂಡ ಅದೇ ಥರ ಆಗಿತ್ತು. ಬಟ್ ಈಗೀಗ ಕನ್ಸಿಡರೇಷನ್ಗೆ ಬರ್ತಾ ಇದೆ, ನಾರ್ಮಲ್ ಲೆವೆಲ್ಸ್ಗೆ ಬರ್ತಾ ಇದೆ ಅಂತ ಹೇಳ್ಬೋದು. ನಂತರ ಖಜಾರಿಯಾ ಸಿರಾಮಿಕ್ಸ್ ಇದೆ ನೋಡ್ಬೋದು, ಇಲ್ಲಿ 301 ಇದೆ ಇಂಟ್ರೆನ್ಸಿಕ್ ವ್ಯಾಲ್ಯೂ. ಇದು 1079 ಟ್ರೇಡ್ ಆಗಿ 1179. ಆ್ಯಂಡ್ VA ಟೆಕ್ ವಬಾಗ್. ಖಜಾರಿಯಾ ಸಿರಾಮಿಕ್ಸ್ ಇಸ್ ಟೈಲ್ಸ್ ಸಿರಾಮಿಕ್ಸ್ ಕಿಚನ್ಗೆ ಅದಕ್ಕೆ ಸಂಬಂಧಿಸಿದ ಕಂಪನಿ. VA ಟೆಕ್ ವಬಾಗ್ ವಾಟರ್ ಮ್ಯಾನೇಜ್ಮೆಂಟ್ ಕಂಪನಿ, ವಾಟರ್ ರೀಸೈಕ್ಲೇಬಲ್ ಇಂಡಸ್ಟ್ರಿಯಲ್ ಇಫ್ಲೂಯೆನ್ಸ್ ಮ್ಯಾನೇಜ್ಮೆಂಟ್ ಅದು. ಸೊ 195 ನೋಡ್ಬೋದು, 865 ನೋಡ್ಬೋದು ನೀವು ಎಷ್ಟು ರೇಂಜಲ್ಲಿ ಟ್ರೇಡ್ ಆಗ್ತದೆ ಅಂತ ಹೇಳಿ. ಆ್ಯಂಡ್ ಅಯಾನ್ ಎಕ್ಸ್ಚೇಂಜ್ ನೋಡ್ಬೋದು ಅರೌಂಡ್ ಡಬಲಲ್ಲಿ ಟ್ರೇಡ್ ಆಗ್ತದೆ ಇಂಟ್ರೆನ್ಸಿಕ್ ವ್ಯಾಲ್ಯೂ ಕಂಪೇರ್ ಮಾಡಿದ್ರೆ. ನಂತರ ಬಿರ್ಲಾ ಸಾಫ್ಟ್ ಇದೆ ಇಲ್ಲಿ. ಸೊ ಬಿರ್ಲಾ ಸಾಫ್ಟು ಆಲ್ಮೋಸ್ಟ್ ಅದೇ ಹತ್ರನೇ ಇದೆ ಅಂತ ಹೇಳ್ಬೋದು ಇಂಟ್ರೆನ್ಸಿಕ್ ವ್ಯಾಲ್ಯೂಗೆ. ಸೊ 410 ಇದೆ ನೋಡ್ಬೋದು ಇಂಟ್ರೆನ್ಸಿಕ್ ವ್ಯಾಲ್ಯೂ. ಇದರ ಮಾರ್ಕೆಟ್ ಪ್ರೈಸ್ 585 ಇದೆ. ಆ್ಯಂಡ್ ಸೈಂಟು ಕೂಡ ನೋಡ್ಬೋದು ಆಲ್ಮೋಸ್ಟ್ ಡಬಲ್ನಲ್ಲಿ ಟ್ರೇಡ್ ಆಗ್ತದೆ. ಆ್ಯಂಡ್ KPIT ನೋಡ್ಬೋದು, ಸೊ 3 times ಜಾಸ್ತಿನಲ್ಲಿ ಟ್ರೇಡ್ ಆಗ್ತದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಕ್ಯಾಪ್ಲಿನ್ ಪಾಯಿಂಟ್ ಮುಖ್ಯವಾದ ವಿಷಯ ನೋಡಿ. ಸೊ ಹಲವಾರು ಸ್ಟಾಕ್ಸ್ ಆದಮೇಲೆ ಒಂದು ಸ್ಟಾಕ್ ಬಂದಿದೆ ಇಂಟ್ರೆನ್ಸಿಕ್ ವ್ಯಾಲ್ಯೂಗಿಂತ ಕಮ್ಮಿ ಇರುವಂತಹ ಸ್ಟಾಕು, ಇದನ್ನು ಅಂಡರ್ ವ್ಯಾಲ್ಯೂಡ್ ಅಂತ ಕನ್ಸಿಡರ್ ಮಾಡ್ತಾರೆ. ಕ್ಯಾಪ್ಲಿನ್ ಪಾಯಿಂಟ್ ಲ್ಯಾಬೊರೇಟರಿ. ಓಕೆನಾ? ಸೊ ಯಾವ್ದಿತ್ತು ಅಂಡರ್ ಇಂಟ್ರೆನ್ಸಿಕ್ ವ್ಯಾಲ್ಯೂ? ಯಾವುದೂ ಇರಲಿಲ್ಲ ಅಲ್ವಾ? ಓಕೆ, ಯಾವುದೂ ಇಲ್ಲ. ಮ್ಯಾಸ್ಟ್ಯಾಕ್ ಒಂದು ಹತ್ತತ್ರನೇ ಇದೆ. ಸೊ ಅದು ಬಿಟ್ಟರೆ ಕ್ಯಾಪ್ಲಿನ್ ಪಾಯಿಂಟ್ ಇಂಟ್ರೆನ್ಸಿಕ್ ವ್ಯಾಲ್ಯೂಗಿಂತ ಕಮ್ಮಿನಲ್ಲಿ ಟ್ರೇಡ್ ಆಗ್ತಾ ಇದೆ. ಸೊ ಇದನ್ನು ನಾನು ಕವರ್ ಮಾಡಿದ್ದೀನಿ, ಇದೊಂದು ಒಂದು ವಿಡಿಯೋ ಮಾಡಿದ್ದೀನಿ. ಇದು ಮೆಡಿಕಲ್ ಫೀಲ್ಡ್ನಲ್ಲಿ ಅಂದರೆ ಫಾರ್ಮಾಸ್ಯೂಟಿಕಲ್ ಫೀಲ್ಡ್ನಲ್ಲಿ ವರ್ಕ್ ಮಾಡುವಂತಹ ಕಂಪನಿ ಕ್ಯಾಪ್ಲಿನ್ ಪಾಯಿಂಟ್ ಲ್ಯಾಬೊರೇಟರಿ. ಸೊ ಮಾರ್ಕೆಟ್ ಕ್ಯಾಪ್ ನೋಡ್ಬೋದು ಜಸ್ಟ್ 9753 crore ಟ್ರೇಡ್ ಆಗ್ತಾ ಇದೆ. ಓಕೆನಾ? ಸೊ ನಂತರ ಇದರ ಕ್ವಾರ್ಟರ್ಸ್ ಇನ್ನೂ ರಿಲೀಸ್ ಆಗಿಲ್ಲ ಅನಿಸುತ್ತೆ, ನೋಡೋಣ ಕ್ವಾರ್ಟರ್ಲಿ ರಿಸಲ್ಟ್ಸ್ ಬಂದ ಮೇಲೆ. ನಂತರ KPR ಮಿಲ್ ಇದೆ. KPR ಮಿಲ್ ನೋಡ್ಬೋದು 796 ಇದೆ, 269 ವಾಸ್ ಇಂಟ್ರೆನ್ಸಿಕ್ ವ್ಯಾಲ್ಯೂ. ಆ್ಯಂಡ್ ರೈಲ್ ವಿಕಾಸ್ ನಿಗಮ್ ಆಲ್ಮೋಸ್ಟ್ ಡಬಲ್ನಲ್ಲಿ ಟ್ರೇಡ್ ಆಗ್ತದೆ ಅಂತಲೇ ಹೇಳ್ಬೋದು. ಸೊ ನಂತರ ಟೊರೆಂಟ್ ಫಾರ್ಮಾ ಇದೆ. ಟೊರೆಂಟ್ ಫಾರ್ಮಾ 6 times ಜಾಸ್ತಿನಲ್ಲಿ ಟ್ರೇಡ್ ಆಗ್ತಾ ಇದೆ. 416 into 6 ಮಾಡಿದಷ್ಟು ಕರೆಂಟ್ ಮಾರ್ಕೆಟ್ ಪ್ರೈಸ್ ಬರುತ್ತೆ. ಸೊ ಟ್ರೆಂಟ್ ನೋಡ್ಬೋದು, ಟ್ರೆಂಟು ಕೂಡ 6 times ನಲ್ಲಿ ಟ್ರೇಡ್ ಆಗ್ತಾ ಇದೆ. 764 ಇದೆ ಇಂಟೆನ್ಸಿಕ್. ಈಗಿನ ಮಾರ್ಕೆಟ್ ಪ್ರೈಸ್ 4470. ಒಳ್ಳೆ ರಿಟರ್ನ್ಸ್ ಕೊಡ್ತಾ ಇದೆ ಟ್ರೆಂಟ್ ಮಾತ್ರ. ಬಿಕಾಸ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಚೆನ್ನಾಗಿ ಬರ್ತಾ ಇದೆ, ಹಾಗಾಗಿ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಸೊ ನಂತರ ಇಂಡಿಯನ್ ರಿನ್ಯೂವೇಬಲ್ಸ್ ಇರೇಡಾ ಅಂತ ಹೇಳ್ತೀವಲ್ಲ ಅದು ಬಂದಿದೆ ನೋಡ್ಬೋದು. 62 ಇದೆ ಇಂಟ್ರೆನ್ಸಿಕ್ ವ್ಯಾಲ್ಯೂ. ಇದರ ಮಾರ್ಕೆಟ್ ಪ್ರೈಸ್ 164 ಇದೆ. ನಂತರ REC ಮುಖ್ಯವಾಗಿ. ಸೊ ಈಗ ರೀಸೆಂಟಾಗಿ ಒಳ್ಳೆ ರ್ಯಾಲಿ ಬಂತು, ಮತ್ತು ಹಾಗೆ ಕ್ರ್ಯಾಶ್ ಕೂಡ ಆಯಿತು ನೋಡ್ಬೋದು. 661 ಕ್ರ್ಯಾಶ್ ರ್ಯಾಲಿ ಬಂದರೂ ಕೂಡ ನೋಡ್ಬೋದು ನೀವು ಇಂಟ್ರೆನ್ಸಿಕ್ ವ್ಯಾಲ್ಯೂ ಜಾಸ್ತಿ ಇದೆ ಈ ಒಂದು ಕಂಪನಿಗೆ. REC ಓಕೆ, ಫಿನಾನ್ಸ್ ರಿಲೇಟೆಡ್ ಕಂಪನಿ. ಸೊ ಗೌರ್ಮೆಂಟ್ ಅಂಡರ್ಟೇಕಲ್ಲಿ ಬರುವಂತಹ ಕಂಪನಿ ಇದು. ಆ್ಯಂಡ್ PSU ಅಂತ ಹೇಳ್ಬೋದು. ಆ್ಯಂಡ್ ಇದರ ಮೇನ್ ಪ್ರಮೋಟರ್ ಯಾರಪ್ಪ ಅಂದರೆ ಪವರ್ ಫೈನಾನ್ಸ್ ಕಾರ್ಪೊರೇಷನ್, PFC. ಓಕೆ. ಆ್ಯಂಡ್ ನಂತರ ನೋಡ್ಬೋದು ವೋಲ್ಟಾಸ್ ಒಂದು AC ಕಂಪನಿ. ಇದು AC ಏರ್ ಕಂಡೀಷನರ್, ಏರ್ ಕೂಲರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂತಹ ಕಂಪನಿ. ಇಂಟ್ರೆನ್ಸಿಕ್ ವ್ಯಾಲ್ಯೂ 155 ಇದೆ, ಮಾರ್ಕೆಟ್ ಪ್ರೈಸ್ 1298 ಇದೆ. ಆ್ಯಂಡ್ ITC ನೋಡ್ಬೋದು. ಸೊ 433 ಇದೆ, ಮಾರ್ಕೆಟ್ ಪ್ರೈಸ್ 254 ಇಸ್ ಇಂಟ್ರೆನ್ಸಿಕ್. ನಂತರ ಪಿಡಿಲೈಟ್ ಇಂಡಸ್ಟ್ರಿ ಕೂಡ ಜಾಸ್ತಿನಲ್ಲಿ ಟ್ರೇಡ್ ಆಗ್ತದೆ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ 9 times ಜಾಸ್ತಿನಲ್ಲಿ ಟ್ರೇಡ್ ಆಗ್ತದೆ ಅಂತ ಹೇಳ್ಬೋದು. ಆ್ಯಂಡ್ ಥರ್ಮ್ಯಾಕ್ಸ್ ನೋಡ್ಬೋದು 4 times ಜಾಸ್ತಿನಲ್ಲಿ ಟ್ರೇಡ್ ಆಗ್ತದೆ, ರೇಷಿಯೋ 4:1 ಅಲ್ಲಿದೆ. ಆ್ಯಂಡ್ TCS ಕೂಡ ಆಲ್ಮೋಸ್ಟ್ 3:1 ಅಂತ ಹೇಳ್ಬೋದು. 3:1 ಅಥವಾ 2.5 times ಜಾಸ್ತಿನಲ್ಲಿ ಟ್ರೇಡ್ ಆಗ್ತದೆ.
ಆ್ಯಂಡ್ ಸಿಪ್ಲಾ ನೋಡ್ಬೋದು 561 ಇದೆ ಇಂಟ್ರೆನ್ಸಿಕ್ಕು, ಇದು ಆಲ್ಮೋಸ್ಟ್ ಡಬಲ್ನಲ್ಲಿ ಟ್ರೇಡ್ ಆಗ್ತಿದೆ ಅಂತಲೇ ಹೇಳ್ಬೋದು. ಅಗರ್ವಾಲ್ ಐ ಹಾಸ್ಪಿಟಲ್ ಇದು ಕೂಡ ಡಬಲ್ನಲ್ಲಿ ಟ್ರೇಡ್ ಆಗ್ತಾ ಇದೆ. ನಾರಾಯಣ ಹೃದಯಾಲಯ 558 ಇದೆ, ಇದು 1260 ಇದೆ. ಆ್ಯಂಡ್ ರಾಮಕೃಷ್ಣ ಫೋರ್ಜಿಂಗ್ಸ್ ನೋಡ್ಬೋದು, ಇದು ಕೂಡ ಡಬಲಲ್ಲಿ ಟ್ರೇಡ್ ಆಗ್ತದೆ. ಬ್ಲೂ ಸ್ಟಾರ್ AC ಇದು ಕೂಡ AC ಕಂಪನಿ, ಇದು ಕೂಡ ಆಲ್ಮೋಸ್ಟ್ 3 ಟೈಮ್ಸ್ ಜಾಸ್ತಿನಲ್ಲಿ ಟ್ರೇಡ್ ಆಗ್ತದೆ. ಉನೋ ಮಿಂಡಾ ಇದೆ 297 ಇದೆ ಇಂಟ್ರೆನ್ಸಿಕ್ ವ್ಯಾಲ್ಯೂ, ಕರೆಂಟ್ ಮಾರ್ಕೆಟ್ ಪ್ರೈಸ್ 732 ಇದೆ. ನಂತರ ಭಾರತ್ ಫೋರ್ಜು ಕೂಡ ಅದೇ ಕತೆ 329 ಇದೆ, ಇದು ಕೂಡ 1397. ಅವಿನ್ಯೂ ಸೂಪರ್ ಮಾರ್ಕೆಟ್ಸ್ ನೋಡ್ಬೋದು, ಡಿಮಾರ್ಟ್ ಕಂಪನಿ ಇದು 950 ಇದೆ ಮಾರ್ಕೆಟ್ ಇಂಟ್ರೆನ್ಸಿಕ್ ವ್ಯಾಲ್ಯೂ, ಮಾರ್ಕೆಟ್ ಕ್ಯಾಪ್ ಇಸ್ 4785. ನಂತರ ಪವರ್ ಫೈನಾನ್ಸ್ ಕಾರ್ಪೊರೇಷನ್ ನೋಡ್ಬೋದು, ಇಂಟ್ರೆನ್ಸಿಕ್ ವ್ಯಾಲ್ಯೂ ಜಾಸ್ತಿ ಇದೆ ಮಾರ್ಕೆಟ್ ವ್ಯಾಲ್ಯೂ ಕಂಪೇರ್ ಮಾಡಿದ್ರೆ. ಸೊ 557 ಇದೆ ಇಂಟ್ರೆನ್ಸಿಕ್ ವ್ಯಾಲ್ಯೂ, ಆ್ಯಂಡ್ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಿದೆ, ಕರೆಂಟ್ ಮಾರ್ಕೆಟ್ ಪ್ರೈಸ್ 417 ಇದೆ. ಸೊ ಎಷ್ಟು ಕಂಪನೀಸ್ ಆಯಿತು ಅಂಡರ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಇದ್ದಿದ್ದು? ಒಂದು ಕ್ಯಾಪ್ಲಿನ್ ಪಾಯಿಂಟ್ ಲ್ಯಾಬೊರೇಟರಿ, ಒಂದು REC ಮತ್ತು ಪವರ್ ಫೈನಾನ್ಸ್ ಕಾರ್ಪೊರೇಷನ್. ನಂತರ ಸಿಮನ್ಸ್ ಇದೆ, ಸಿಮನ್ಸ್ ನೋಡ್ಬೋದು 6 ಟೈಮ್ಸ್ ಜಾಸ್ತಿನಲ್ಲಿ ಟ್ರೇಡ್ ಆಗ್ತದೆ. ನಂತರ ಎಲಿಕಾನ್ ಇಂಜಿನಿಯರಿಂಗ್ ಕೂಡ ಆಲ್ಮೋಸ್ಟ್ ಡಬಲ್ನಲ್ಲಿ ಟ್ರೇಡ್ ಆಗ್ತಿದೆ ಅಂತಲೇ ಹೇಳ್ಬೋದು. ನಂತರ ಒಲೆಕ್ಟ್ರಾ ಗ್ರೀನ್ ಟೆಕ್ ಇದೆ. ಸೊ ಸಿಮನ್ಸು ಇದು ಒಂದು ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ, ಇದು ಹೆಲ್ತ್ ಕೇರಲ್ಲಿ ವರ್ಕ್ ಮಾಡುತ್ತೆ, ಆಟೋಮೊಬೈಲ್ ಇಂಡಸ್ಟ್ರಿಯಲಲ್ಲಿ ವರ್ಕ್ ಮಾಡುತ್ತೆ. ಎಲಿಕಾನ್ ಇಂಜಿನಿಯರಿಂಗ್ ಇದೊಂದು ಇಂಜಿನಿಯರಿಂಗ್ ಗ್ರೂಪ್ ಬರುತ್ತೆ ಇದು, ಸೊ ಮೆಷಿನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ. ಒಲೆಕ್ಟ್ರಾ ಗ್ರೀನ್ ಟೆಕ್ JBM ಆಟೋ ಎಲ್ಲ EV ಎಲೆಕ್ಟ್ರಿಕ್ ವೆಹಿಕಲ್ಸ್, ಎಲೆಕ್ಟ್ರಿಕ್ ಬಸ್ ಮ್ಯಾನುಫ್ಯಾಕ್ಚರ್ ಮಾಡುವಂತಹದ್ದು. ಸೊ ನೋಡ್ಬೋದು ಇದು ಕೂಡ 251 ಇದೆ ಇಂಟ್ರೆನ್ಸಿಕ್ಕು, ಇದು 267 ಇದೆ, ಅದು ಆಲ್ಮೋಸ್ಟ್ 1600 1800 ಅಲ್ಲಿ ಟ್ರೇಡ್ ಆಗ್ತದೆ. ಇರ್ಕಾನ್ ಇಂಟರ್ನ್ಯಾಷನಲ್ ನೋಡ್ಬೋದು, ಆಲ್ಮೋಸ್ಟ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಹತ್ತತ್ರನೇ ಇದೆ. ಸೊ ಅರೌಂಡ್ 40+ to 60 ರೂಪೀಸ್ ಜಾಸ್ತಿನಲ್ಲಿ ಟ್ರೇಡ್ ಆಗ್ತಿದೆ ಅಂತಲೇ ಹೇಳ್ಬೋದು. ಆಕ್ಷನ್ ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ಸ್ ಇದು ACE ಅಂತ ಹೇಳ್ತೀರಿ, ಇದು ಬುಲ್ಡೋಸರ್ ಮತ್ತು ಕ್ರೇನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ. ಸೊ ಇದು ಕೂಡ ಒಳ್ಳೆ ಕಂಪನಿ. ಆ್ಯಂಡ್ ನೋಡ್ಬೋದು 434 ಇದೆ ಇಂಟ್ರೆನ್ಸಿಕ್ ವ್ಯಾಲ್ಯೂ, ಮಾರ್ಕೆಟ್ ಕ್ಯಾಪ್ 1000, ಮಾರ್ಕೆಟ್ ವ್ಯಾಲ್ಯೂ ಮಾರ್ಕೆಟ್ ಪ್ರೈಸ್ 1400 ಇದೆ. ನಂತರ ಭಾರತ್ ಡೈನಾಮಿಕ್ಸ್ ಕೂಡ ಜಾಸ್ತಿ ಇದೆ. ಎಕ್ಸೈಡ್ ಇಂಡಸ್ಟ್ರಿ ಆಲ್ಮೋಸ್ಟ್ ಡಬಲ್ನಲ್ಲಿದೆ. ಆ್ಯಂಡ್ ಪಾಲಿಕ್ಯಾಬ್ ಇಂಡಿಯಾ ಸೊ 2000 ಆಲ್ಮೋಸ್ಟ್ 3 ಟೈಮ್ಸ್ ಜಾಸ್ತಿನಲ್ಲಿ ಟ್ರೇಡ್ ಆಗ್ತದೆ. ಆ್ಯಂಡ್ ಅಪಾರ್ ಇಂಡಸ್ಟ್ರಿ ನೋಡ್ಬೋದು, ಸೊ 2000 ಜಾಸ್ತಿನಲ್ಲಿ ಟ್ರೇಡ್ ಆಗ್ತದೆ. ಓಕೆ, ಆಲ್ಮೋಸ್ಟ್ ಹತ್ತತ್ರನೇ ಇದೆ ಅಂತ ಹೇಳ್ಬೋದು ಪರ್ಸೆಂಟೇಜ್ ವೈಸ್ ಕಂಪೇರ್ ಮಾಡಿದ್ರೆ. ನಂತರ JSW ಎನರ್ಜಿ ಇದೊಂದು ಅಪರ್ ಇಂಡಸ್ಟ್ರಿ ಎಲೆಕ್ಟ್ರಿಫಿಕೇಷನ್ನಲ್ಲಿ ವರ್ಕ್ ಮಾಡುವಂತಹ ಕಂಪನಿ. ಎಕ್ಸೈಡ್ ಬ್ಯಾಟ್ರೀಸ್ ಗೊತ್ತಾಯಿದೆ ನಿಮಗೆ. ಆ್ಯಂಡ್ ಭಾರತ್ ಡೈನಾಮಿಕ್ಸ್ DRDO ಕೇಳಿರ್ತೀರಲ್ವಾ, HAL ಕಾಂಪಿಟೇಟರ್. ಸೊ ಡಿಫೆನ್ಸ್ನಲ್ಲಿ ವರ್ಕ್ ಮಾಡುವಂತಹ ಕಂಪನಿ ಭಾರತ್ ಡೈನಾಮಿಕ್ಸ್. ಎಕ್ಸೈಡ್ ಇಂಡಸ್ಟ್ರೀಸ್ ಬ್ಯಾಟ್ರಿ ಸೆಗ್ಮೆಂಟೇಷನಲ್ಲಿ, ಪಾಲಿಕ್ಯಾಬ್ ಇಂಡಿಯಾ ವೈರಲ್ಲಿ ಬರುತ್ತೆ, ವೈರ್ ಮತ್ತು ಕೇಬಲ್ಸ್. ಹಾಗೆ ಅಪಾರ್ ಇಂಡಸ್ಟ್ರಿ ಎಲೆಕ್ಟ್ರಿಫಿಕೇಷನ್, ಓಕೆ, ಎಲೆಕ್ಟ್ರಿಸಿಟಿ ಪ್ರೊವೈಡರ್ ಜೊತೆ ವರ್ಕ್ ಮಾಡುವಂತಹ ಕಂಪನಿ. ಹಾಗೆ JSW ಎನರ್ಜಿ ಪ್ರೊಡ್ಯೂಸ್ ಮಾಡುವಂತಹ ಕಂಪನಿ. ನೆಕ್ಸ್ಟ್ HAL ಇದೆ, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಇದು ಡಿಫೆನ್ಸ್ನಲ್ಲಿ ವರ್ಕ್ ಮಾಡುವಂತಹ ಕಂಪನಿ. ನೋಡ್ಬೋದು ಆಲ್ಮೋಸ್ಟ್ 3 ಟೈಮ್ಸ್ನಲ್ಲಿ ಟ್ರೇಡ್ ಆಗ್ತದೆ ಕರೆಂಟ್ ಮಾರ್ಕೆಟ್ ಪ್ರೈಸ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಕಂಪೇರ್ ಮಾಡಿದ್ರೆ. ನಂತರ ಟೈಟನ್ ಇದೆ, ಟೈಟನ್ನು ಕೂಡ ಇಂಟ್ರೆನ್ಸಿಕ್ಗಿಂತ ಜಾಸ್ತಿನಲ್ಲಿದೆ. ಆ್ಯಂಡ್ ಲಾಸನ್ ಆ್ಯಂಡ್ ಟಾಬ್ರೋ LNT ಇದು ಕೂಡ ಆಲ್ಮೋಸ್ಟ್ 2.5 ಟೈಮ್ಸ್ ಜಾಸ್ತಿನಲ್ಲಿ ಟ್ರೇಡ್ ಆಗ್ತದೆ. ನಂತರ ನೋಡ್ಬೋದು KEA ಇಂಡಸ್ಟ್ರಿ ಕೂಡ ಆಲ್ಮೋಸ್ಟ್ 3 ಟೈಮ್ಸಲ್ಲಿ ಟ್ರೇಡ್ ಆಗ್ತದೆ. ಲಾಸ್ಟು ಟಾಟಾ ಪವರ್, ಇದು ಕೂಡ 3 ಟೈಮ್ಸ್ ಜಾಸ್ತಿನಲ್ಲಿ ಟ್ರೇಡ್ ಆಗ್ತದೆ. ಸೊ ಆಲ್ಮೋಸ್ಟ್ ಎಲ್ಲ ಕಂಪನೀಸು ನಾನು ಕವರ್ ಮಾಡಿರೋದು ಒಳ್ಳೆ ಸ್ಟಾಕ್ ಅಂತ ಹೇಳಿದ್ದೀನಲ್ವಾ. ಸೊ ಎಲ್ಲಾದರೂ ನೋಡ್ಬೋದು ನೀವು ಇಂಟ್ರೆನ್ಸಿಕ್ ವ್ಯಾಲ್ಯೂಗಿಂತ ಜಾಸ್ತಿನಲ್ಲಿ ಟ್ರೇಡ್ ಆಗ್ತದೆ. ಯಾಕಿರ್ಬೋದು ಅಂತ ನೋಡೋದಾದರೆ, ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ, ಓಕೆನಾ. ಸೊ ಇಂಟ್ರೆನ್ಸಿಕ್ ವ್ಯಾಲ್ಯೂಸ್ ಆ್ಯಕ್ಚುಯಲ್ ವ್ಯಾಲ್ಯೂ ಅಂತ ಕರೀತಾರೆ, ಬಟ್ ಅದಕ್ಕಿಂತ ಜಾಸ್ತಿ ಇದೆ ಅಂತ ನೋಡೋದಾದರೆ ಈ ಕಂಪನಿಗಳೆಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ಅಂತ ಅರ್ಥ. ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರೆ ಜಾಸ್ತಿ ಇನ್ವೆಸ್ಟರ್ಸ್ ಇನ್ವೆಸ್ಟ್ ಮಾಡ್ತಾರೆ. ಸೊ ಹಾಗಾಗಿ ಇದರ ಕರೆಂಟ್ ಮಾರ್ಕೆಟ್ ಪ್ರೈಸ್, ಮಾರ್ಕೆಟ್ ಕ್ಯಾಪ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಮಾರ್ಕೆಟ್ ಪ್ರೈಸ್ ಕೂಡ ಜಾಸ್ತಿ ಆಗುತ್ತೆ. ನಾವು ನೋಡಿರೋದ್ರಲ್ಲಿ ಜಸ್ಟ್ ಅರೌಂಡ್ 3 ಕಂಪನೀಸ್ ಅಷ್ಟೇ ಅಲ್ವಾ ಕಮ್ಮಿ ಇದ್ದಿದ್ದು. ಒಂದು ಕ್ಯಾಪ್ಲಿನ್ ಪಾಯಿಂಟ್ ಲ್ಯಾಬೊರೇಟರೀಸ್, ಮತ್ತೊಂದು REC ಲಿಮಿಟೆಡ್, ಹಾಗೆ PFC. ನಂತರ ಹತ್ತತ್ರ ಇದ್ದಿದ್ದು ಯಾವುದು, 5 ಸ್ಟಾರ್ ಕಾರ್ಪೊರೇಷನ್ ಫೈನಾನ್ಸ್ ಕಾರ್ಪೊರೇಷನ್, ಅದೊಂದು ಹತ್ರ ಇತ್ತು. ಹಾಗೆ ಅಪಾರ್ ಇಂಡಸ್ಟ್ರಿ ಕೂಡ ಹತ್ರ ಇದೆ ಅಲ್ವಾ. ಇರ್ಕಾನ್ ಲಿಮಿಟೆಡ್ ಅದು ಕೂಡ ಹತ್ರ ಇತ್ತು. ಸೊ ಇಷ್ಟು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಕಂಪನಿ ಕೂಡ ದೂರದಲ್ಲೇ ಇದೆ, ತುಂಬ ದೂರದಲ್ಲಿದೆ. 2 ಟೈಮ್ಸ್ 3 ಟೈಮ್ಸ್ ಜಾಸ್ತಿನಲ್ಲಿ ಟ್ರೇಡ್ ಆಗ್ತದೆ. ಆ್ಯಂಡ್ ಇಟ್ ಈಸ್ ಜಸ್ಟ್ ಅ ಫ್ಯಾಕ್ಟರ್. ನಾನು ಆಗಲೇ ಹೇಳಿದಾಗೆ ಇದನ್ನೇ ನೋಡ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡೋದಲ್ಲ. ಏನು ಗುರು ಎಲ್ಲ ಜಾಸ್ತಿ ಇದೆಯಲ್ಲ, ಇನ್ವೆಸ್ಟೇ ಮಾಡಬಾರ್ದು ಇದರಲ್ಲಿ ಅಂತ ಅಲ್ಲ, ಖಂಡಿತ ಅಲ್ಲ. ಇದೊಂದು ಫ್ಯಾಕ್ಟರ್ ಅಷ್ಟೇ. ಇದೊಂದು ಅದು ಕಮ್ಮಿ ಇತ್ತು ಅಂದರೆ ಅಡ್ವಾಂಟೇಜ್ ಅಂತ ಹೇಳಿದೆ ನಾನು ಅಷ್ಟೇ, ಓಕೆನಾ. ಸಪೋಸ್ ನಿಮಗೆ ನಾನು ಏನು ಹೇಳಿದೆ, ಕ್ಯಾಪ್ಲಿನ್ ಪಾಯಿಂಟ್ ಲ್ಯಾಬೊರೇಟರಿ, ಸೊ ಇದು ಕಮ್ಮಿ ಇದೆ ಇಂಟ್ರೆನ್ಸಿಕ್ ವ್ಯಾಲ್ಯೂಗಿಂತ, ಹಾಗೆ ಕ್ವಾರ್ಟರ್ಸು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಅಂತ ಹೇಳಿದ್ರೆ ಖಂಡಿತ ಇದರಲ್ಲಿ ಇನ್ವೆಸ್ಟ್ ಮಾಡಿ, ಓಕೆನಾ. ಸೊ ಇಷ್ಟೇ ಅನಾಲಿಸಿಸ್. ನೋಡ್ಬೋದು ನೀವು ಚಾರ್ಟ್ ಅನಾಲಿಸಿಸ್. ಕ್ವಾರ್ಟರ್ಸ್ ಇನ್ನೂ ರಿಲೀಸ್ ಆಗಿಲ್ಲ, ಕ್ವಾರ್ಟರ್ಸ್ ರಿಲೀಸ್ ಆದಮೇಲೆ ನೋಡಿಕೊಂಡು ಮಾಡಿ. ಸೊ ಬಿಕಾಸ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಕಮ್ಮಿ ಇರೋದ್ರಿಂದ ಸೊ ಇದರ ಒಂದು ವ್ಯಾಲ್ಯೂ ಅಂಡರ್ ವ್ಯಾಲ್ಯೂಡ್ ಅಂತ ಕನ್ಸಿಡರ್ ಆಗುತ್ತೆ.
ಓಕೆ, ಇಷ್ಟೇ ನಾನು ಅನಾಲಿಸಿಸ್ ಮಾಡ್ತಾ ಇರೋದು ಇಂದಿನ ವಿಡಿಯೋದಲ್ಲಿ. ಆ್ಯಂಡ್ ಥ್ಯಾಂಕ್ ಯು. ಆ್ಯಂಡ್ ಹೋಗೋಕ್ಕಿಂತ ಮುಂಚೆ ಒಂದು ಪ್ರಶ್ನೆ, ಈ 50 ಸ್ಟಾಕ್ಸ್ನಲ್ಲಿ ನಿಮ್ಮ ಬಳಿ ಯಾವ್ದಾರು ಒಂದು ಸ್ಟಾಕ್ಸ್ ಇದೆಯಾ? ಇದ್ರೆ ಯಾವುದು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು.